ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ ವೀಕ್ಷಕರೇ, ರಾವ್ ಡಿಬೇಟ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಸಮಸ್ತ ವೀಕ್ಷಕರಿಗೆಲ್ಲ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಆದರೆ ನಮ್ಮ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರಿಗೆ ಮಾತ್ರ ಧ್ವಜಾರೋಹಣ ಮಾಡೋದು ತುಂಬಾ ಭಾರದ ಕೆಲಸ. ಯಾಕೆ ಅಂತಂದ್ರೆ ಅವರಿಗೆ ಪಕ್ಷದಲ್ಲಿ ಬಹಳಷ್ಟು ಕೆಲಸಗಳಿವೆ. ಮುಂಬರುವಂತಹ ವಿಧಾನಸಭಾ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು, GBA ಚುನಾವಣೆಗಳು ಸೇರಿದಂತೆ ಈಗ ಬರ ಪರಿಸ್ಥಿತಿ, ಇದರಲ್ಲಿ ಅವರು ತುಂಬಾ 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 ಬ್ಯುಸಿ ಇದ್ದಾರೆ. ಹೀಗಾಗಿ ಒಬ್ಬ ಸಚಿವರಾಗಿ ಅವರಿಗೆ ಸಾಂವಿಧಾನಿಕ ಕರ್ತವ್ಯವನ್ನ ನಿರ್ವಹಿಸುವ ಮತ್ತು ಒಂದು ಅತ್ಯುನ್ನತವಾದಂತಹ ಗೌರವ ಒಬ್ಬ ಸಚಿವರಿಗೆ ಧ್ವಜಾರೋಹಣ ನಡೆಸೋದು. ಆ ಒಂದು ಧ್ವಜಾರೋಹಣಕ್ಕೋಸ್ಕರ ಎಷ್ಟು ಜನ ಫೈಟ್ ಮಾಡ್ತಾರೆ, ನನಗೆ ಆ ಒಂದು ಪರಮಾಧಿಕಾರ ಸಿಕ್ಕಿಲ್ಲ, ನನಗೆ ಆ ಒಂದು ಸೌಭಾಗ್ಯ ಸಿಕ್ಕಿಲ್ಲ ಅಂತ. ಆದ್ರೆ ಪಾಪ ಜಮೀರ್ ಅಹಮದ್ ಖಾನ್ ಅವರಿಗೆ ಧ್ವಜಾರೋಹಣ ಮಾಡೋದು ಅದು ಒಂದು ಸ್ವಲ್ಪ ಟೈಮ್ ವೇಸ್ಟ್ ಅಥವಾ ತುಂಬ ಪ್ರೆಷರ್ ಅಥವಾ ಅದು ಅವ್ರಿಗೆ ಒಂದು ಸ್ವಲ್ಪ ಹೊರೆ ಅಥವಾ ಭಾರ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ಅವ್ರಿಗೆ ಪಕ್ಷದ ಕೆಲಸ ತುಂಬ ಇದೆಯಂತೆ. ಹಾಗಾಗಿ ಅವ್ರಿಗೆ ನನಗೆ ಆ ಜವಾಬ್ದಾರಿ ಕೊಡಬೇಡಿ, ದಯವಿಟ್ಟು ನೀವು ಬೇರೆ ಯಾರಿಗಾದ್ರೂ ಕೊಟ್ಕೊಳ್ಳಿ, ನನಗೆ ಸಚಿವ ಸ್ಥಾನ ಓಕೆ, ಆದರೆ ಉಸ್ತುವಾರಿ ಬೇಡ ಮತ್ತು ಧ್ವಜಾರೋಹಣ ನನಗೆ ಬೇಡ ಅಂತ ಹೇಳಿದ್ದಾರೆ. ಹಾಗಂತ ಅವರು DK ಶಿವಕುಮಾರ್ ಅವ್ರಿಗೆ ಪತ್ರ ಕೂಡ ಬರೆದಿದ್ದಾರೆ. DK ಶಿವಕುಮಾರ್ ಅವರು ಆಯ್ತು ಅಂತ ಜಮೀರ್ ಅಹಮದ್ ಖಾನ್ ಅವರ ಮನವಿಯನ್ನ ಓಕೆ ಅಂತ ಅಂದು ಅವರಿಗೆ ಧ್ವಜಾರೋಹಣ ಬದಲಾಗಿ ಇನ್ನೊಬ್ಬರಿಗೆ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ಕರ್ನಾಟಕದ ಜನ ಕೇಳ್ತಾ ಇರುವಂತ ಏಕೈಕ ಪ್ರಶ್ನೆ, ಈ ರೀತಿಯಾದಂತಹ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಜಮೀರ್ ಅಹಮದ್ ಖಾನ್ ಅವರಿಗೆ ಧ್ವಜಾರೋಹಣ ಮಾಡುವುದು ತುಂಬಾ ಹೊರೆ ಅಥವಾ ಭಾರದ ಕೆಲಸ ಆದ್ರೆ ಮತ್ತು ಪಕ್ಷದ ಚಟುವಟಿಕೆಗಳು ಮತ್ತು ಪಕ್ಷದ ವಿಚಾರದಲ್ಲಿ ನೀವು ತುಂಬಾ ಬ್ಯುಸಿ ಆಗ್ಬೇಕಾಗಿರೋದ್ರಿಂದ ದಯವಿಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಿಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಯಾವುದಾದ್ರೂ ಒಂದು ಹುದ್ದೆಯಲ್ಲಿ ಕೂತು ಪಕ್ಷ ಸಂಘಟನೆ ಮತ್ತು ಪಕ್ಷದ ಕಾರ್ಯಗಳನ್ನ ಮಾಡೋದು ಬೆಟರ್. ದಯವಿಟ್ಟು ಜಮೀರ್ ಅಹಮದ್ ಖಾನ್ ಅವರೇ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವರು ಇವತ್ತು ಸಚಿವರಾಗಿ ಧ್ವಜಾರೋಹಣ ಮಾಡೋದನ್ನ ಏನು ನಿರಾಕರಿಸಿದ್ದಾರಲ್ಲ, ಅದು ಸರಿನಾ ತಪ್ಪಾ? ವೀಕ್ಷಕರೇ, ನೀವೇನ್ ಹೇಳ್ತೀರಿ ಮತ್ತು ನಮ್ಮ ಸ್ಟುಡಿಯೋದಲ್ಲಿರುವಂತಹ ಗೆಸ್ಟ್ಗಳು ಏನ್ ಹೇಳ್ತಾರೆ ಅನ್ನೋದೇ ಇವತ್ತಿನ ಕಾರ್ಯಕ್ರಮ. ಇದೇ ಈ ಕ್ಷಣದ ಸ್ಪೆಷಲ್ ಜಮೀರ್ ಪತ್ರ ಫಜೀತಿ. ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣಕ್ಕೆ ಸಚಿವ ಜಮೀರ್ ನಕಾರ. ವಿಜಯನಗರ ಜಿಲ್ಲಾ ಉಸ್ತುವಾರಿ ನನಗೆ ಬೇಡವೇ ಬೇಡ ಎಂದ ಜಮೀರ್. ಸಿಎಂ DKಶಿಗೆ ಅಧಿಕೃತ ಪತ್ರ ಬರೆದು ಮುಜುಗರ ತಂದ್ರ ಮಿನಿಸ್ಟರ್. ರಾಜ್ಯ ರಾಜಕೀಯದಲ್ಲಿ ಜಮೀರ್ ರಾಷ್ಟ್ರ ಧ್ವಜಾರೋಹಣ ಪತ್ರ ಸಂಚಲನ. ಸಚಿವ ಜಮೀರ್ ದೇಶದ್ರೋಹಿ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಕಾಂಗ್ರೆಸ್ ಸರ್ಕಾರದ ನಿಜವನ್ನ ಮತ್ತೊಮ್ಮೆ ಬಯಲಾಗಿದೆ ಎಂದ ಬಿಜೆಪಿ. ವಿಧಾನಸೌಧದಲ್ಲೂ ಕೋಲಾಹಲ. ಇಂಥ ಸಚಿವರು ಬೇಕಾ ಎಂದು ಪ್ರಶ್ನೆ. ಅನಾರೋಗ್ಯ ಕಾರಣ ಪತ್ರ ಬರೆದಿದ್ದಾರೆ ಅಂತ ಸದನದಲ್ಲಿ ಪರಮೇಶ್ವರ್ ಸಮರ್ಥನೆ. ಅಲ್ಲರಿ, ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ದಾಗ ಮೌನವಾಗಿದ್ರಿ, ಸಚಿವರು ರಾಷ್ಟ್ರದ ಧ್ವಜ ಹಾರಿಸಲ್ಲ ಎಂದಾಗ ಸಮರ್ಥನೆ ಮಾಡ್ಕೊಳ್ತೀರಾ? ಜಮೀರ್ ನಡೆ ದೇಶಕ್ಕೆ ರಾಜ್ಯಕ್ಕಾದ ಅವಮಾನ ಅಂತ ಬಿಜೆಪಿ ಸಭಾತ್ಯಾಗ ಮಾಡಿದೆ. ಮುನಿಸೋ, ನಿರಾಸೆಯೋ, ನೆಪವೋ, ಜಮೀರ್ ಕಿರಿಕ್ ಹಿಂದೆ ಇರೋ ಸತ್ಯ ಏನು? ಇಷ್ಟದ ಖಾತೆ ಮಿಸ್ ಆಗಿದ್ದಕ್ಕೆ ನಿರಾಸೆಯೋ, ಹೆಚ್ಚುವರಿ ಖಾತೆ ಸಿಗದಿದ್ದಕ್ಕೆ ಬೇಸರವೋ? ಜಮೀರ್ಗೆ ರಾಷ್ಟ್ರದ ಹೆಮ್ಮೆಗಿಂತ ತಮ್ಮ ಸ್ವಹಿತಾಸಕ್ತಿ ರಾಜಕೀಯ ಲೆಕ್ಕಾಚಾರವೇ ದೊಡ್ಡದಾಯ್ತಾ? ಎಸ್, ಜಮೀರ್ ಅಹಮದ್ ಖಾನ್ ಅವರು ಧ್ವಜಾರೋಹಣ ಮಾಡೋದಿಲ್ಲ, ನನ್ಗೆ ತುಂಬಾ ಕೆಲಸ ಇದೆ ಮತ್ತು ಸಮಯದ ಅಭಾವ. ಲಿಟ್ರಲಿ ಅವರು ಸಮಯದ ಅಭಾವ ಅಂತಾನೆ ಮೆನ್ಷನ್ ಮಾಡಿದ್ದಾರೆ ಪತ್ರದಲ್ಲಿ. ನಾನು ಮತ್ತೊಂದ್ಸರಿ ಓದ್ಬಿಡ್ತೀನಿ. ನನ್ನನ್ನು ವಿಜಯನಗರ ಜಿಲ್ಲೆಯಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣದ ಹೊಣೆಗಾರಿಕೆಯನ್ನು ನೀಡಿರುವುದು ಸರಿಯಷ್ಟೇ. ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ BBMP ಸೇರಿದಂತೆ ಅನೇಕ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ವಿಧಾನಸಭೆ ಉಪಚುನಾವಣೆ ಹಾಗೂ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಜವಾಬ್ದಾರಿಯನ್ನ ನಿಭಾಯಿಸಲು ಸಮಯದ ಅಭಾವ ಇರುತ್ತದೆ. ತುಂಬಾ ಬ್ಯುಸಿಯೆಸ್ಟ್ ಪರ್ಸನ್ ಜಮೀರ್ ಅಹಮದ್ ಖಾನ್. ಮೋಸ್ಟ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗಿಂತ ಬ್ಯುಸಿ. ಯಾಕೆಂದ್ರೆ ಅವ್ರು ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡಬೇಕು.
ನರೇಂದ್ರ ಮೋದಿ ಅವ್ರಿಗಿಂತ ಭಾರಿ ಬ್ಯುಸಿ ಪರ್ಸನ್ ಜಮೀರ್ ಅಹಮದ್ ಖಾನ್. ಅವ್ರಿಗೆ ತುಂಬ ಸಮಯದ ಅಭಾವ ಇದೆ ಧ್ವಜಾರೋಹಣ ಮಾಡೋದಕ್ಕೆ. ಅಯ್ಯೋ ಪಾಪ, ಎರಡಾ ಕೆಲಸಗಳು. ಅವರು ಮುಖ್ಯಮಂತ್ರಿಗಳ ಹತ್ರ ಎಷ್ಟು ಖಾತೆ ಇದೆಯೋ ಆ ಎಲ್ಲ ಖಾತೆಗಳು ವೇಸ್ಟ್. ಇವ್ರ ಹತ್ರ ಇರೋ ಒಂದೇ ಒಂದು ಖಾತೆ, ಅದು ವಸತಿ ಖಾತೆ. ಸೊ ಈ ಒಂದು ಖಾತೆಯನ್ನು ನಿಭಾಯಿಸ್ತಾ ಚಾಮರಾಜಪೇಟೆ ಕ್ಷೇತ್ರವನ್ನು ನೋಡ್ಕೊಳ್ತಾ ಅವ್ರಿಗೆ ತುಂಬ ಸಮಯದ ಅಭಾವ ಇದೆ. ಧ್ವಜಾರೋಹಣ ಮಾಡೋದಕ್ಕೂ ಅವ್ರಿಗೆ ಟೈಮ್ ಇಲ್ಲ ಪಾಪ. ಇಂಥ ಬ್ಯುಸಿಯೆಸ್ಟ್ ಪರ್ಸನ್ನನ್ನು ಇಡೀ ಭಾರತ ಮತ್ತು ಕರ್ನಾಟಕದಲ್ಲಿ ಯಾರು ಕಂಡಿಲ್ಲ, ಯಾರು ನೋಡಿಲ್ಲ. ಈ ಜಮೀರ್ ಅಹಮದ್ ಖಾನ್ ಥರನೇ ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ಸಚಿವರುಗಳು ಕೂಡ ನನಗೆ ಸಮಯದ ಅಭಾವ ಇದೆ, ನನಗೆ ಬೇರೆ ಕೆಲಸ ಇದೆ, ನಾನು ಧ್ವಜಾರೋಹಣ ಮಾಡಲ್ಲ ಅದು ಬಿಟ್ಟರೆ ಈ ಕರ್ನಾಟಕದ ಆಡಳಿತದ ಪರಿಸ್ಥಿತಿ ಏನು? ನಾನು ಸಚಿವನಾಗಬೇಕು ಅಂತ ಡೆಲ್ಲಿಗೆ ಓಡಾಡಿ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡು ಅವ್ರಿಗೆ ಬೆನ್ನಿಗೆ ಚೂರಿ ಹಾಕಿ, ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರು ಬಣಕ್ಕೆ ಬಂದು ಸಿದ್ದರಾಮಯ್ಯನವ್ರು ಬೇಜಾರು ಮಾಡಿಕೊಂಡು ಇಷ್ಟೆಲ್ಲ ಕಸರತ್ತು ಮಾಡಿ ಸಚಿವ ಸ್ಥಾನ ಪಡ್ಕೊಂಡು ಮತ್ತದೇ ವಸತಿ ಖಾತೆ ಬೇಕು ಅಂತ ಫೈಟ್ ಮಾಡಿ ವಸತಿ ಖಾತೆ ತಗೊಂಡು ವಕ್ಫ್ ಮತ್ತು ಹಜ್ ಖಾತೆ ಕೊಡಲಿಲ್ಲ, ಖಾದರ್ ಅವ್ರು ಕೊಟ್ಟರು ಅಂತ ಧ್ವಜಾರೋಹಣ ಮಾಡದೆ ಬಂಡಾಯ ಸಾರ್ತಾರಲ್ಲ ಜಮೀರ್ ಅಹಮದ್ ಖಾನ್ ಅವರೇ. ಮಾಡಬೇಕು ರೀ ಪಾಲಿಟಿಕ್ಸು, ಇಂಥ ವಿಷಯಗಳಲ್ಲ. ಇದು ಹೆಮ್ಮೆಯ ಪ್ರತೀಕ ರೀ. ಯಾರಿಗೆ ಸಿಗುತ್ತೆ ಸೌಭಾಗ್ಯ ರಾಷ್ಟ್ರಧ್ವಜವನ್ನು ಹಾರಿಸೋದು? ಒಂದು ಸಾಂವಿಧಾನಿಕ ಕರ್ತವ್ಯ ರೀ ಅದು. ಅದನ್ನೇ ಬೇಡ ಅಂತಿದ್ದೀರಲ್ಲ, ಅದೇನೋ BJP ಅವರು ಏನಂದ್ರೂ ಸರಿನೇ ಇವತ್ತು. ಬನ್ನಿ ಯಾರ್ಯಾರು ಏನೇನು ಹೇಳಿದಾರೆ ನೋಡೋಣ. ಒಬ್ಬ ಸಚಿವನಿಗೆ ಪ್ರೌಡ್, ನಾನು ಜಿಲ್ಲಾ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸ್ತೀನಿ ಅನ್ನುವಂಥದ್ದು ಒಂದು ಗೌರವದ ಸಂಕೇತ. ನನಗೆ ಸಮಯದ ಅವಕಾಶ ಇಲ್ಲ, ನಂಗೆ ಕೊಡಿ, ಚೇಂಜ್ ಮಾಡಿ ಅಂತ ಹೇಳ್ತೀರಿ ಅಂತಂದ್ರೆ ಅಂತ ಸಮಯನೇ ಇಲ್ಲ ಅಂದ್ಮೇಲೆ ಆ ಸಚಿವನ ಯಾಕೆ ಇಟ್ಕೊಳ್ತೀರಿ ನೀವು? ರಾಷ್ಟ್ರಧ್ವಜ ಹೊರಿಸಲಿಕ್ಕೆ ಸಮಯ ಇಲ್ಲ. ನೀವು ಅವ್ರು ಹೇಳಿದಾರೆ ಇಲ್ಲಿ 15/8/2026 ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ ಹೊಣೆಯಾರಣಕ್ಕೆ ನೀಡಿದ್ದು ನಾನು ಹಾಜರಾಗಲು ಸಾಧ್ಯವಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಏನ್ ಹಂಗಾರ ಅರ್ಥ? ಏನ್ ಆರೋಗ್ಯ? ಯಾರ ಆರೋಗ್ಯ? ಸುಮ್ನೆ ನೋಡಿ, ಇದು ಈ ತರದನ್ನೆಲ್ಲ ರಾಜ್ಯದ ಜನ ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ನೀವು ಇಲ್ಲಿ ವಿಧಾನಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದಾಗ್ಲೂ ಮೌನವಾಗಿರ್ತೀರಿ. ಒಬ್ಬ ಸಚಿವ ರಾಷ್ಟ್ರಧ್ವಜವನ್ನು ಹಾರಿಸ್ಲಿಕ್ಕೆ ನಾನು ಹೋಗಲ್ಲ ಅಂತಂದಾಗ್ಲೂ ಕೂಡ ಮಾತಾಡ್ತೀರಿ ಅಂತಂದ್ರೆ ಪರಮೇಶ್ವರ್ ಅವರೇ, ಇದನ್ನ ಸಮರ್ಥನೆ ಮಾಡ್ಕೋಬೇಡಿ ನೀವು. ಇಂಥ ಸಚಿವ ವಜಾ ಮಾಡಿಯಲ್ಲ, ಯಾರು ಈಗ ಆ ಸಚಿವನ ಇಟ್ಕೊಳ್ಳಿ, ಆ ಜಿಲ್ಲೆಗೆ ಬೇರೆಯವ್ರನ್ನ ಕಳಿಸಿ. ಜಿಲ್ಲೆ ಬೇರೆ ಸರ್, ನೀವು ಉಸ್ತುವಾರಿ ಸಚಿವರನ್ನ ಚೇಂಜ್ ಮಾಡಲಿಕ್ಕೆ ಒಂದು ವಾದ ಇಲ್ಲ. ಸ್ವಾತಂತ್ರ್ಯೋತ್ಸವಕ್ಕೆ ನಾನು ಹೋಗಲ್ಲ ಅಂತಂದ್ರೆ ಏನರ್ಥ ಇದೆ? ನಾಟ್ ಇನ್ ಪ್ರೊಟೆಸ್ಟ್ ಅವರು ಕೇಳಿರೋದು, ಅವ್ರು ಬೇರೆ ಆಲ್ಟರ್ನೇಟಿವ್ ಜಿಲ್ಲೆಗೆ ಹೋಗೋದಕ್ಕೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ಆಗಲ್ಲ ಅಂತ ಹೇಳಿದಾರೆ ಅವರು. ಸಭಾಧ್ಯಕ್ಷರೇ, ಒಬ್ಬ ಸಚಿವರಾಗಿರೋರು, ಸಚಿವ ಸ್ಥಾನ ತಗೊಂಡಿರುವಂತವ್ರು ಒಂದು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಅವ್ರು ಮಾಡಿದಾಗ ಸ್ವಾತಂತ್ರ್ಯ ದಿನದ ಅಂಗವಾಗಿ ಧ್ವಜಾರೋಹಣ ಮಾಡ್ಲಿಕ್ಕೆ ಅವ್ರಿಗೆ ಸಮಯ ಇಲ್ಲ ಅಂತಂದ್ರೆ ಇದು ಯಾವ ರೀತಿ ನಡವಳಿಕೆ? ನೀವೇ ಸಮರ್ಥಿಸ್ಕೊಳಕ್ಕಾಗತ್ತಾ? ನೀವೇನಾದ್ರು ಸಮರ್ಥಿಸ್ಕೊಳಕ್ಕಾಗತ್ತಾ? ಅಥವಾ ಅವ್ರ ರಕ್ಷಣೆಗೆ ನೀವು ಬರ್ಲಿಕ್ಕಾಗತ್ತಾ? ಇಂಥ ವ್ಯಕ್ತಿ ಒಬ್ಬ ಚುನಾಯಿತ ಪ್ರತಿನಿಧಿ ಆಗಿರೋನು, ಒಬ್ಬ ಭಾರತೀಯನಾಗಿರೋನು ಯಾರು ಈ ರೀತಿ ನಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಂತ ವ್ಯಕ್ತಿ ನಮ್ಮ ಕರ್ನಾಟಕ ರಾಜ್ಯದ ಘನವೆತ್ತ ಸರ್ಕಾರದ ಒಬ್ಬ ಸಚಿವರಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಹೇಗೆ ನೀವು ಸಮರ್ಥಿಸ್ಕೋತೀರಾ? ಜಮೀರ್ ಅಹಮದ್ ಅವ್ರೇನಾದ್ರು ನಾನು ಪಕ್ಷ ಸಂಘಟನೆ ಮಾಡಬೇಕು, ಉಪಚುನಾವಣೆಗಳನ್ನು ಎದುರಿಸಬೇಕು, ಸಂಘಟನೆ ಮಾಡಬೇಕು, ಮಂತ್ರಿಗಿರಿನೂ ಬೇಡ ಅಂತೇಳಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ರೆ ನಾನು ಸ್ವಾಗತ ಮಾಡ್ತಾ ಇದ್ದೆ. ನನಗೆ ಪ್ರಾಫಿಟಬಿಲಿಟಿ ಬೇಕು, ಅಕೌಂಟಬಿಲಿಟಿ ಬೇಡ ಅಂತ ಹೇಳಿದ್ರೆ ತ್ರಿವರ್ಣ ಧ್ವಜ ಹಾರಿಸ್ತಕ್ಕಂಥದ್ದು ಇದು ನಿಮ್ಮ ಕರ್ತವ್ಯ. ಸಚಿವರಾಗಿ ಜನಪ್ರತಿನಿಧಿಗೆ, ಶಾಸಕರಿಗೆ, ಮಂತ್ರಿಗಳಿಗೆ ಅದು ಒಂದು ಕರ್ತವ್ಯ. ಇಟ್ಸ್ ನಾಟ್ ಅನ್ ಆಪ್ಷನಲ್. ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಜಮೀರ್ ಅಹಮದ್ ಅವರು. ಹಾಗಾಗಿ ಈ ಹೇಳಿಕೆ, ಈ ಪತ್ರ ತಾವೇನು ಕೊಟ್ಟಿದ್ದೀರಿ, ಆ ಸ್ಥಾನಕ್ಕೆ ಇವತ್ತು ಅಪಮಾನವನ್ನು ಮಾಡಿದ್ದೀರಿ. ಈ ತ್ರಿವರ್ಣ ಧ್ವಜಕ್ಕೆ ಅಗೌರವವನ್ನು ತೋರಿಸ್ತಾ ನಾವೆಲ್ಲರೂ ಕೂಡ ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಆದರೆ ಈ ಸರ್ಕಾರದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಒಂದು ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ. ದಿನಾಂಕ 15/8/2026 ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ ಹೊಣೆಗಾರಿಕೆ ನೀಡಿದ್ದು ನಾನು ಹಾಜರಾಗಲು ಸಾಧ್ಯವಾಗದ ಕಾರಣ ವಿನಾಯಿತಿ ನೀಡಲು ನಮ್ಮಲ್ಲಿ ಕೋರಿದೆ ಅಂತೇಳಿ. ಅಂದರೆ ಇದಕ್ಕಿಂತ ಗನಂದಾರಿ ಕೆಲಸ ಏನಿದೆ ಮಂತ್ರಿಗೆ? ಕಾರು ಸರ್ಕಾರದ್ದು, ಉಳ್ಕೊಳಕ್ಕೆ ಸರ್ಕಾರ ವ್ಯವಸ್ಥೆ ಮಾಡುತ್ತೆ. ಸ್ವಾತಂತ್ರ್ಯ ತಂದು ಕೊಟ್ಟಾಗ ಎಲ್ಲ ಜೈಲಿಗೆ ಹೋದ್ರು, ಪ್ರಾಣನೇ ಕೊಟ್ಬಿಟ್ರು, ಜೈಲಿಗೆ ಹೋದ್ರು. ತಮ್ಮ ಇಡೀ ಮನೆ ಆಸ್ತಿ ಎಲ್ಲ
ಹೋದರೂ ಕೂಡ ಅವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ಅಂತ ಹೋದರು. ಒಬ್ಬ ಮಂತ್ರಿಗೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸೋಕ್ಕೂ ಪುರ್ಸೊತ್ತಿಲ್ಲ ಅಂತ ಹೇಳಿದ್ರೆ ಇಂಥವ್ರನ್ನೆಲ್ಲ ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಮಂತ್ರಿ ಮಾಡೋಕ್ಕೆ ಹೋಗಿದ್ದಾರೆ. ಇದು ದೇಶಕ್ಕೆ ಮಾಡಿದಂಥ ಅಗೌರವ ಅಲ್ವೇನು? ಅವರು ಧ್ವಜಾರೋಹಣ ಬಗ್ಗೆ ಮಾತಾಡಿಲ್ಲ. ಅಲ್ಲಿ ನಾವು ಪತ್ರದಲ್ಲಿ ವಿಜಯನಗರ ಇದ್ರ ಉಸ್ತುವಾರಿ ಬಗ್ಗೆ ಮಾತನಾಡಿದ್ದಾರೆ. ಸಹಜವಾಗಿ ಉಸ್ತುವಾರಿ ಇದ್ದರೆ ಎಲ್ಲನೂ ಜವಾಬ್ದಾರಿಗಳು ವಹಿಸಬೇಕಾಗ್ತದೆ. ಅದು ಅಲ್ಲಿನ ಬರ ನಿರ್ವಹಣೆ ಇರ್ಬೋದು, ಅತಿವೃಷ್ಟಿ ನಿರ್ವಹಣೆ ಇರ್ಬೋದು, ಆಗು ಹೋಗುಗಳಿರ್ಬೋದು, ಧ್ವಜಾರೋಹಣ ಇರ್ಬೋದು. ಸೊ ಎಲ್ಲೂ ಕೂಡ ನಾನು ಧ್ವಜಾರೋಹಣ ಮಾಡಲ್ಲ ಅಂತ ಹೇಳಿಲ್ಲ ಅಲ್ಲ. ಅಲ್ಲಿ ಈಸ್ ಜಸ್ಟ್ ಎಕ್ಸ್ಕ್ಯೂಸಿಂಗ್ ಹಿಮ್ಸೆಲ್ಫ್ ಫ್ರಮ್ ದ ರೆಸ್ಪಾನ್ಸಿಬಿಲಿಟಿ. ಏನು ಚುನಾವಣೆ ಇದೆ, ಅದಕ್ಕೆ ಬಹುಶಃ ಇಲ್ಲಿ ನಾನು ಕಾನ್ಸಂಟ್ರೇಟ್ ಅಲ್ಲಿದ್ದರೆ 2-3 ದಿನ ಇರಬೇಕಾಗ್ತದೆ ಅಂದ್ಬಿಟ್ಟು ಅವ್ರು ಬಹುಶಃ ಕೇಳ್ಕೊಂಡಿರಬೇಕು. ಬಟ್ ಅದು ತೀರ್ಮಾನ ಮುಖ್ಯಮಂತ್ರಿಗಳು ಮಾಡ್ತಾರೆ.